ನೀವು ಕಳೆದ 2 ವರ್ಷಗಳಿಂದ 3 ವರ್ಷದಿಂದ ಅಲ್ಲ, ಕಳೆದ 10 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ. BJPಯ ಕೇಂದ್ರದ ಮಾಜಿ ಸಚಿವರು, ಮಾಜಿ ಎಂ ಪಿಗಳು, ರಾಜ್ಯಾಧ್ಯಕ್ಷರು ಎಲ್ಲರೂ ಮುಸ್ಲಿಂ ಸಮುದಾಯವನ್ನು ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ದೇಶಭಕ್ತಿನ ಕೇಳಿದ್ರು. ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದರು. ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು. ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಿಂಗೆಲ್ಲ ಮಾತಾಡಿದ್ರು. ನಾವು ಬಡ್ಜೆಟಲ್ಲಿ ಮೈನಾರಿಟೀಸ್ಗೆ, ಅವ್ರ ಮಕ್ಕಳಿಗೆ ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ರೆ ಇದೇ BJPಯವರು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಇದು ಮುಸ್ಲಿಂ ಬಡ್ಜೆಟ್ ಅಂದರು. ನಾವು ಗೌರವ ಕೊಟ್ಟು ಮೈನಾರಿಟೀಸ್ನ ಎಂಪವರ್ ಮಾಡ್ತಿದ್ರೆ ಇವತ್ತು ನಾವು ಅವ್ರಿಗೆ ಗೌರವ ಕೊಡ್ತಿದ್ದೀವಿ. ಎಸ್, ಶಾಮನೂರು ಸಾಹೇಬ್ರ ಮನೆಯಲ್ಲಿ ಅವರು ತೀರ್ಕೊಂಡಿರೋದ್ರಿಂದ ಅದು ಸಂಪ್ರದಾಯ, ಸಮರ್ಥ ಕೊಟ್ಟಿದ್ದೀವಿ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಮರ್ಥ ಒಂದು ಹೊಸ ಜನ್ರೇಷನ್ ಹುಡುಗ, ದಯವಿಟ್ಟು ಗೆಲ್ಲಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, BJP ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಕಾಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಸಾಹೇಬ್ರೆ, ಕಾಂಗ್ರೆಸ್ಸಲ್ಲಿ ಹೊಸ ಜನ್ರೇಷನ್ ಬಂದಿದೆ. ತೊಡೆ ತಟ್ಟೋವಾಗ ತೊಡೆ ಕೈ ಎರಡೂ ಕರೆಕ್ಟಾಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ಮ ಜನ್ರೇಷನ್ ಜೊತೆ ಇಟ್ಕೊಳ್ಳೋವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಅಲ್ಲಲ್ಲ ನಾನು ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ, ಸುಮ್ಮನೆ ಧೂಳಿದೆ, ಅದಕ್ಕೆ ಏನು ಮಾಡೋಕ್ಕಾಗಲಿಲ್ಲ. ಅಲ್ಲ, ಈಗ ನೋಡಿ ಒಂದು ನಾನು ಹೇಳ್ತೀನಿ, ಇದು BJPಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು. ಚಪ್ಪಲಿ ತೋರಿಸ್ತಾರೆ. ಎಸ್, ಕರೆಕ್ಟು. ಒಬ್ಬ OBC ಹುಡುಗನಿಗೆ ಚಪ್ಪಲಿ ತೋರಿಸ್ತಾರೆ. ಒಬ್ಬ ಅಹಿಂದ, BJPಯವರು ಅಹಿಂದನ ಯಾವತ್ತು ಗೌರವಿಸಿದ್ದಾರೆ? ಅಹಿಂದ ಹುಡುಗನ ಕಾಲಿಡಬೇಡ ಅಂತಾರೆ, ಅಹಿಂದ ಹುಡುಗನಿಗೆ ಚಪ್ಪಲಿ ತೋರಿಸ್ತಾರೆ. ನನಗಲ್ಲ ಗುರು, ನೀವು ತೋರಿಸಿದ್ದು ಅಹಿಂದಾಗೆ. ನೀವು ಪರಕೆ ತೋರಿಸಿದ್ದು ನನಗಲ್ಲ, ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ನಮ್ಮ ತಾಕತ್ತೇನು ಅಂತ ತೋರಿಸ್ತೀವಿ. ಸಮರ್ಥನ್ ಗೆಲ್ಲಿಸ್. ಈಗ ಯಾರು ಏನು ಅಲ್ವಾ? ಕರೆಕ್ಟ್. ಆ ಕ್ಯಾಂಡಿಡೇಟ್ ಗೊತ್ತಿರಬೇಕು. ಒಬ್ಬ ಅಹಿಂದ ಹುಡುಗನಿಗೆ ಯಾರ್ಯಾರೋ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ರೆ, ಆ ಕ್ಯಾಂಡಿಡೇಟ್ಗೆ ಮೆಚುರಿಟಿ ಇದ್ರೆ, ನಾನು ಹೇಳೋದು ಇಂಥದನ್ನೆಲ್ಲ ತಡಿಬೇಕು. ಅದು ಬಿಟ್ಟು ಬಂದ್ಬಿಡು ನೋಡೋಣ. ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಸಾಹೇಬ್ರೆ, ನಿನ್ನೆ ಯತ್ನಾಳ್ ಅವ್ರು ಏನಂದಿದ್ದಾರೆ? ಒಂದು ಸಮುದಾಯದ ಓಟೇ ಬೇಡ ಅಂದಿದ್ದಾರೆ. ಇದು ಮುಸ್ಲಿಂ ಬಾಂಧವರು ನೋಡಬೇಕು. ಸರ್ ನಮ್ಮ ಮೇಲೆ ಬೇಜಾರಿರ್ಬೋದು ನಿಮಗೆ, ಆದರೆ ಅವ್ರೇನು ಸರ್ ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಅಂದಿದ್ದು? ನಿಮ್ಮ ಹೆಣ್ಣು ಮಕ್ಕಳ ಸಂತಾನದ ಬಗ್ಗೆ ಮಾತಾಡಿದ್ರು ಸರ್ ಅವರು, ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರು ಸರ್, ನಿಮ್ಮ ಮನೆಯ ವಯಸ್ಸಿಗೆ ಬಂದಿರೋ ಹುಡುಗಿರ ಬಗ್ಗೆ ಮಾತಾಡಿದ್ರು ಸರ್. ಅವ್ನು ಯಾವನೋ ಬಿಜಾಪುರದ ಕೋತಿ ಇದಾನಲ್ಲ ಯತ್ನಾಳು, ಏನು ಅವ್ನು ಮಾತಾಡಿದ್ದು? ಒಂದು ಕೋತಿ ಇದೆ ಅಲ್ಲ ಮೈಸೂರ್ದು, ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ ಒಂದು ಕೋತಿ ಇದೆ, ಏನು ಮಾತಾಡಿದ್ದು? ಅವ್ರು ಸಿಂಗ್ಯುಲರ್ ಆಗಿ ಮಾತಾಡಿದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ನೋಡ್ಕೊಂಡಿರ್ಬೇಕಾ? ಯತ್ನಾಳ್ ಅವರೇ, ಅನಂತಕುಮಾರ್ ಹೆಗಡೆ ಅವರೇ, ನಿಮ್ಮಪ್ಪನ ಜಾಗೀರಲ್ಲ ಇದು. ನಿಮ್ಮಪ್ಪನ ಜಾಗೀರಲ್ಲ ಇದು ಬಾಯಿಗೆ ಬಂದಿಂಗ್ ಮಾತಾಡೋದಿಕ್ಕೆ. ಏನು ಸರ್, ಮುಸ್ಲಿಂ ಧರ್ಮದವ್ರನ್ನ ಯೂಟ್ಯೂಬಲ್ಲಿ ಹೋಗಿ ನೋಡಿ ಸರ್, ಅದಕ್ಕೆ ಯಾರು ಕ್ಷಮೆ ಕೇಳಲ್ವಾ? ಅಲ್ಲ, ಅಷ್ಟೊಂದು ಮುಸ್ಲಿಂ ಹೋಲಿಕೆ ಮಾಡಿದಂತವ್ರು ಮುಸ್ಲಿಂಗೆ ಟಿಕೆಟ್ ಕೊಡಲಿಲ್ಲ ಈ ಬಾರಿ. ಸರ್ ಒಂದು ನಿಮಿಷ ನೋಡಿ, ಒಂದು ನಿಮಿಷ. BJP ಅವ್ರು ಯಾಕೆ ಕೊಡ್ಲಿಲ್ಲ? JDS BJP ಅಲಿಯನ್ಸ್ ಇತ್ತು ತಾನೆ. ಆಯ್ತಪ್ಪ, ಅವ್ರು ಇಂಥ ಟೈಮಲ್ಲಿ ಮುಸ್ಲಿಮರ ಮನ ಒಲಿಸಬೇಕಾಗಿತ್ತು. ನಾನು ನಿಮಗೆ ಹೇಳೋದಿಷ್ಟೇ, BJP ಅವ್ರಿಗೆ ಅಹಿಂದ ಮತ್ತೆ ಮೈನಾರಿಟೀಸ್ ನನಗೆ ನಂಬಿಕೆ ಇದೆ. BJP ಅವ್ರಿಗೆ ಒಂದು ಓಟ್ ಹಾಕಲ್ಲ. ಇವತ್ತು BJPಯವರು ಏನು ಅವಮಾನ ಮಾಡ್ತಿದ್ದಾರೆ ಅದು ಅಹಿಂದಾಗೆ. ನಾನೊಬ್ಬ ಅಹಿಂದ ಹುಡುಗ. ಎಸ್, ನಾನು ಕುರುಬ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಈ ರಾಜ್ಯಕ್ಕೆ ಕುರುಬ ಸಮುದಾಯದ ವ್ಯಕ್ತಿಯನ್ನು ನನ್ನ ಪಕ್ಷ ಮುಖ್ಯಮಂತ್ರಿ ಮಾಡಿದೆ. ಇದು ಸಿದ್ದರಾಮಯ್ಯ ಸಾಹೇಬ್ರ ಗೌರವದ ವಿಚಾರ. ಕಾಪಾಡ್ತೀರಾ ಅಂತ ಏನ್ ಸರ್? ಅಲ್ಲಲ್ಲ, ನಾನು ಡೈಲಿ ಇರ್ತೀನಿ. ಇವ್ರು ತೊಡೆ ತಟ್ಟಿದ್ರೆ ಬಂದು ಆಫೀಸ್ ಮುಂದೆ ತೊಡೆ ತಟ್ಟು ಹೋಗ್ತೀನಿ. ಅವೆಲ್ಲ ಅಲ್ಲಲ್ಲ, ನಾವೆಲ್ಲ
ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ ತಲೆಯಲ್ಲಿ ಇಟ್ಕೊಂಡವ್ರಲ್ಲ. ನಾನು ನೆಕ್ಸ್ಟ್ ಜನ್ರೇಷನ್, ಇನ್ನೊಂದು 30-35 ವರ್ಷ ಕರ್ನಾಟಕದಲ್ಲಿ ಗಟ್ಟಿಯಾಗಿ ರಾಜಕಾರಣ ಮಾಡಬೇಕು. ನಾನು ನೆಕ್ಸ್ಟ್ ಜನ್ರೇಷನ್ಗೆ ಬಂದಿರೋನು. ನನ್ನ ಮೈನಾರಿಟಿ ಬ್ರದರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಹೋಗಿ BJP ಅವ್ರು ನಿಮ್ಮ ಕಮ್ಯುನಿಟಿ ಬಗ್ಗೆ ಏನೆಲ್ಲ ಮಾತಾಡಿದರೆ ವಿಡಿಯೋಸ್ ನೋಡಿ. ಅವೆಲ್ಲ ನೋಡಿದ್ಮೇಲೆ ಅವ್ರು ವೋಟ್ ಹಾಕಬೇಕು ಅನಿಸಿದ್ರೆ ನೋಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.